ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಕೆನೆನ ಬಳಸ್ಕೊಂಡು ಮನೆಯಲ್ಲೇ ಹೇಗೆ ಸುಲಭವಾಗಿ ಬೆಣ್ಣೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ನಂದಿನಿ ಅವ್ರದ್ದು ಆರೆಂಜ್ ಕಲರ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಬ್ಲೂ ಮತ್ತು ಗ್ರೀನ್ ಪ್ಯಾಕೆಟಲ್ಲಿ ಅಷ್ಟೊಂದು ಕೆನೆ ಬರಲ್ಲ, ಹಾಗಾಗಿ ಆರೆಂಜ್ ಪ್ಯಾಕೆಟ್ನ ಬಳಸಿ. ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಾಲನ್ನ ಹಾಕ್ಕೊಂಡು ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಕಾಯಿಸಿ ಎತ್ತಿಟ್ಕೊಳ್ಳಿ. ಅದು ಆರಿದ ಮೇಲೆ 1 ಅವರ್ ಫ್ರಿಜ್ಜಲ್ಲಿ ಎತ್ತಿಟ್ರೆ ಕೆನೆ ಈ ರೀತಿ ಗಟ್ಟಿಯಾಗಿ ಮೇಲ್ಗಡೆ ಬರುತ್ತೆ. ಒಂದು ಸ್ಪೂನ್ನ ಸಹಾಯದಿಂದ ಅದನ್ನು ಒಂದು ಏರ್ಟೈಟ್ ಬಾಕ್ಸ್ಗೋ ಅಥವಾ ಈ ರೀತಿ ಸ್ಟೀಲ್ ಬಾಕ್ಸಲ್ಲೋ ಹಾಕಿ ಕಲೆಕ್ಟ್ ಮಾಡಿ ಫ್ರೀಝರ್ನಲ್ಲಿ ಎತ್ತಿಟ್ಕೊಳ್ಳಿ. ಫ್ರಿಜ್ನಲ್ಲ, ಫ್ರೀಝರಲ್ಲಿ ಎತ್ತಿಟ್ಕೋಬೇಕು. ಅರ್ಧ ಲೀಟ್ರ್ ಹಾಲಲ್ಲಾದರೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಕೆನೆ ಸಿಗುತ್ತೆ. ಡೈಲಿ ಹೇಗಿದ್ದರೂ ಮನೆಗೆ ಹಾಲಂತೂ ತಂದೆ ತರ್ತೀವಿ, ಅದನ್ನು ಕಾಯಿಸಿ ಎತ್ತಿಡ್ತೀವಿ. ಆದರೆ ಕೆನೆನ ಮಾತ್ರ ಬಳಸದೆ ವೇಸ್ಟ್ ಮಾಡ್ತಿರ್ತೀವಿ. ಅದ್ರ ಬದಲು ಈ ರೀತಿ ಕಲೆಕ್ಟ್ ಮಾಡಿ ಎತ್ತಿಟ್ಕೊಂಡ್ರೆ ಅದರಲ್ಲೇ ಸುಲಭವಾಗಿ ಮನೆಯಲ್ಲೇ ಬೆಣ್ಣೆನ ಮಾಡ್ಕೋಬೋದು ಅಲ್ವಾ. ನಾನು ಇದೇ ರೀತಿ ಡೈಲಿ ಕೆನೆನ ಕಲೆಕ್ಟ್ ಮಾಡಿ ಎತ್ತಿಟ್ಕೊಂಡು ಇವಾಗ ಒಂದು 25 ಡೇಸಿಂದ ಕಲೆಕ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದರಿಂದ ಈಗ ಬೆಣ್ಣೆ ಹೇಗೆ ಮಾಡೋದು ಅಂತ ನೋಡೋಣ. ನಾವು ಬೆಣ್ಣೆ ಮಾಡೋಕ್ಕೆ ಮುಂಚೆ ಒಂದು 3 ಅವರ್ಸ್ ಮುಂಚೆ ಇದನ್ನು ಫ್ರೀಝರಿಂದ ತೆಗೆದು ಹೊರಗಡೆ ಎತ್ತಿಟ್ಕೊಂಡು ರೂಮ್ ಟೆಂಪ್ರೇಚರ್ಗೆ ಬರ್ಸ್ಕೋಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ಕಲೆಕ್ಟ್ ಮಾಡಿರುವಂತಹ ಬೆಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು 6ರಿಂದ 7 ಅಷ್ಟು ಐಸ್ ಕ್ಯೂಬ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಟೀ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೀರನ್ನ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಜಾಸ್ತಿ ನೀರಾದರೆ ಬೆಣ್ಣೆ ಅಷ್ಟು ನೀಟಾಗಿ ಬರೋದಿಲ್ಲ. ಇದನ್ನು ಹಾಕ್ಕೊಂಡು ನೀಟಾಗಿ ಒಂದು 2 to 3 ಮಿನಿಟ್ಸ್ ಅಷ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಬೆಣ್ಣೆ ಅದಾಗದೇ ಮೇಲ್ಗಡೆ ಬರುತ್ತೆ. ಇನ್ ಬಿಟ್ವೀನ್ ಒಂದು ಸರಿ ತೆಗೆದು ನೋಡಿ, ಬೆಣ್ಣೆ ಬಂದಿಲ್ಲ ಅಂದರೆ ಒಂದು ಸ್ವಲ್ಪ ನೀರನ್ನ ಸೇರಿಸಿ ಮತ್ತೊಂದು ಸ್ವಲ್ಪ. ಈಗ ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿ ಅದಾಗದೇ ಮೇಲ್ಗಡೆ ಬಂದಿದೆ ಅಲ್ವಾ. ಈ ರೀತಿ ಬಂದಿದ್ದರೆ ಅದು ಕರೆಕ್ಟಾಗಿ ಆಗಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ. ಎಷ್ಟು ಚೆನ್ನಾಗಿ ಬೆಣ್ಣೆ ಅದೇ ಮೇಲ್ಗಡೆ ಬಂದಿದೆ. ಈಗ ಬೆಣ್ಣೆನ ತೆಗೆದು ನೀಟಾಗಿ ಒಂದು ಉಂಡೆಗಳನ್ನ ಹಾಗೆ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಇಟ್ಕೊಂಡು ಅದರೊಳಗಡೆ ನಾವು ಮಾಡಿರುವಂತಹ ಬೆಣ್ಣೆನ ಈ ರೀತಿ ಉಂಡೆಗಳಾಗಿ ಮಾಡಿ ಸೇರಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಬೆಣ್ಣೆ ಮನೇಲಿ ಸಿಂಪಲ್ಲಾಗಿ ಇಷ್ಟು ಚೆನ್ನಾಗಿ ಬೆಣ್ಣೆನ ಮಾಡ್ಕೋಬೋದು. ಅಂಗಡಿಲಿ ತಂದರೆ ಯಾವ ರೀತಿ ಪ್ರಿಸರ್ವೇಟಿವ್ಸ್ ಇರುತ್ತೋ ಅನ್ನೋ ಭಯ ಇಲ್ಲದೆ ಮನೇಲಿ ಕೆನೆನೂ ಕೂಡ ವೇಸ್ಟ್ ಮಾಡ್ಕೊಳ್ದೆ ಈ ರೀತಿ ಬೆಣ್ಣೆನ ಮಾಡ್ಕೋಬೋದು. ನೋಡಿ, ನಾನು 2ನೇ ಟ್ರಿಪ್ ಹಾಕಿದೆ. 2ನೇ ಟ್ರಿಪ್ಪಲ್ಲೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ನಾನು 25 ಡೇಸ್ ಕೆನೆ ಕಲೆಕ್ಟ್ ಮಾಡಿದ್ದೆ. ನನಗೆ ಒಂದು 2.5 ಸೇರಾಗೋಷ್ಟು ಬೆಣ್ಣೆ ಸಿಕ್ತು. ಅಂಗಡಿಲಿ ತೊಗೋತೀವಿ ಅಂದರೆ ಇದಕ್ಕೆ ಇಲ್ಲ ಅಂದ್ರೂ ಒಂದು 500 ರೂಪೀಸ್ ಅಂತೂ ಕೊಡಲೇಬೇಕು. ಈಗ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲೆಕ್ಟ್ ಮಾಡ್ಕೊಂಡಿರುವಂತಹ ಬೆಣ್ಣೆ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾನು ಹೇಗೆ ತೋರಿಸ್ಕೊಡ್ತಿದ್ದೀನಿ ಈ ರೀತಿ ಚೆನ್ನಾಗಿ ಕೈಯಲ್ಲಿ ಅದನ್ನು ಪ್ರೆಸ್ ಮಾಡಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಈ ಪ್ರೋಸೆಸ್ನ ಒಂದು 2 ಟೈಮ್ಸ್ ಮಾಡಿಕೊಂಡ್ರೆ ಮುಗೀತು, ಬೆಣ್ಣೆ ರೆಡಿ ಆಯಿತು. ಇದನ್ನು ಬಳಸ್ಕೊಂಡು ದೋಸೆ, ಹಾಗೆ ನಾವು ಬಟರ್ ನಾನ್ ಅಥವಾ ಪನ್ನೀರ್ ಬಟರ್ ಮಸಾಲ ಎಲ್ಲವನ್ನು ಮಾಡ್ಕೋಬೋದು. ನಮಗೆ ಬೆಣ್ಣೆ ಬೇಡ ಅಂದರೆ ಇದನ್ನು ಕರಗಿಸಿ ತುಪ್ಪ ಕೂಡ ಮಾಡ್ಕೋಬೋದು. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.